ಕ್ಲೈಂಟ್ ನಮಗೆ ಹೇಗೆ ಕೇಳ್ತಾರೆ ಹಾಗೆ ಮಾಡಿ. ಈ ರೀತಿ ಸಣ್ಣ ಪ್ಲೇಟ್ಸ್ ಮಾಡಿದ್ರು ನಾನು ನಡೆಯುತ್ತೆ. ಯಾಕೆ ಇಂಪಾರ್ಟೆಂಟ್ ಇದರಲ್ಲಿ. ಇವತ್ತು ಸ್ಯಾರಿ ಫಾಲ್ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು. ಫಾಲ್ ಎಲ್ಲಿದೆ ಅಂತ. ಫಾಲ್ ಇಲ್ಲಿದೆ, ಕೆಳಗಡೆ ಇದೆ ಫಾಲ್. ಇದು ಮೇಲ್ಗಡೆ ಹ್ಯಾಂಗ್ ಮಾಡೋದು. ಯಾವ ತರ ಹ್ಯಾಂಗ್ ಮಾಡೋದು? ಹಿಂಗ್ ಹ್ಯಾಂಗ್ ಮಾಡ್ತೀವಿ ನಾವು. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಬಿಕಾಸ್ ನಮ್ಗೆ ಕೆಳಗಡೆ ಫಾಲ್ ಇದೆ. ಫಾಲ್ ಇದ್ರೆ ಅದ್ರ ಮೇಲ್ಗಡೆ ಏನಿರುತ್ತೆ ಹ್ಯಾಂಗ್ ಮಾಡ್ಕೊಡೋದು ಇರುತ್ತೆ. ಅದ್ರ ಆಪೋಸಿಟ್ ಏನಿರುತ್ತೆ ಸೆಲ್ಗು ಇರುತ್ತೆ ಪಲ್ಲು. ಈಗ ಪಲ್ಲುನಲ್ಲೂ ಅಷ್ಟೇ ಇದು ಮೇಲ್ಭಾಗ ಅಂದ್ರೆ ಈ ತರ ಬರುತ್ತೆ ಮೇಲ್ಭಾಗ. ಇದು ಕೆಳಗಿನ ಭಾಗ ಡೌನ್ ಹೀಗ್ ಬರುತ್ತೆ. ಇವಾಗ ಇದನ್ನ ಫಸ್ಟ್ ಪ್ಲೀಸ್ ಮಾಡ್ಕೊಳ್ಳೋಣ. ಯಾವಾಗ್ಲೂ ಪಲ್ಲುನೇ ಮಾಡ್ಬೇಕು. ತುಂಬಾ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಐರನ್ ಮಾಡಲ್ಲ, ನೆಕ್ಸ್ಟ್ ನೀವು ಮಾಡಿದಾಗಲೇ ಬರಲಿ. ಬಟ್ ಐರನ್ ಮಾಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮಾಡ್ಬೇಕು. ಬಿಚ್ಚಿದ್ರು ನಮ್ಗೆ ಶೇಪ್ ಹಂಗೆ ಇರ್ಬೇಕು, ಹಂಗೆ ಐರನ್ ಮಾಡ್ಬೇಕು. ಹೀಗೆ ತುಂಬಾ ಸಣ್ಣದಾಗಿ ಇಷ್ಟು ತಗೊಂಡಿದ್ದೀನಿ. ಇದರಲ್ಲಿ ಹಾಫ್ ಇಂಚಸ್ ಇಷ್ಟು ಒಳಗಡೆ ನಾನು ಪ್ಲೀಟ್ಸ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ, ಮತ್ತೆ ಮರಿಬಾರ್ದು. ತುಂಬಾ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಸಣ್ಣದಾಗಿ ಪ್ಲೀಟ್ಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ಬಾಡಿ ಮೇಲೆ ಡಿಪೆಂಡು, ಕ್ಲೈಂಟ್ ಮೇಲೆ ಡಿಪೆಂಡು. ಕ್ಲೈಂಟ್ ನಮಗೆ ಹೇಗೆ ಕೇಳ್ತಾರೆ ಹಾಗೆ ಮಾಡ್ಕೊಡ್ಬೇಕು ನಾವು. ಕ್ಲೈಂಟ್ ತುಂಬಾ ದಪ್ಪ ಇದ್ದಾರೆ ಅಂತಂದ್ರೆ ಸ್ವಲ್ಪ ಮೀಡಿಯಮ್ ಆಗಿ ಪ್ಲೀಟ್ಸ್ ಮಾಡ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಸಣ್ಣ ಇದ್ದಾರೆ, ಸ್ಲಿಮ್ ಆಗಿದ್ದಾರೆ ಅಂತ ಅಂದ್ರೆ ಈ ರೀತಿ ಸಣ್ಣ ಪ್ಲೇಟ್ಸ್ ಮಾಡಿದ್ರು ನಾನು ನಡೆಯುತ್ತೆ. ಯಾಕೆಂದ್ರೆ ತುಂಬಾ ದಪ್ಪ ಇರೋರಿಗೆ ನಾವು ತುಂಬಾ ಸಣ್ಣ ಪ್ಲೇಟ್ಸ್ ಮಾಡಿದ್ರೆ ಏನಾಗುತ್ತೆ, ಈ ಪೋರ್ಷನ್ ಕವರ್ ಆಗೋದಿಲ್ಲ. ಮೆಷರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ನಾನು ಆಲ್ಮೋಸ್ಟ್ ಕಣ್ ಮೆಷರ್ಮೆಂಟ್ ನಲ್ಲೇನೆ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಒಂದು ಟೇಪ್ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಉಪಯೋಗ ಬರುತ್ತೆ. ಬಾಕ್ಸ್ ಫೋಲ್ಡಿಂಗ್ ಮಾಡುವಾಗ ಟೇಪ್ ಇಟ್ಕೋಬೇಕು. ಟೇಪ್ ನ ನಾನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತರ್ತೀನಿ ಟೇಪ್ ತೋರಿಸ್ಕೊಡ. ಈಗ ಅಳತೆ ತೋರಿಸ್ಕೊಟ್ರೆ ನಾವು ಬೇರೆಯವ್ರಿಗೆ ಅವ್ರಿಗೆ ಇಟ್ಟು ನೋಡೋಕೆ ಗೊತ್ತಾಗುತ್ತೆ, ಈಸಿ ಆಗುತ್ತೆ. ಸೊ ಈ ರೀತಿ ಮಾಡಿ ಮತ್ತೆ ನಾನು ಹಿಂಗೆ ಕೈ ಹಾಕ್ತೇನೆ, ಮತ್ತೆ ಹ್ಯಾಂಡ್ ಹೀಗೆ ಮೂವ್ ಮಾಡ್ತೇನೆ. ಇಲ್ಲಿ ಅಂದಾಜಲ್ಲಿ ಪಿನ್ ಮಾಡ್ಕೊಳ್ತೀನಿ. ಐರನ್ ಮಾಡಿಲ್ಲಲ್ಲ, ಪಲ್ಲು ಪೋರ್ಷನ್ ಚೆಕ್ ಮಾಡ್ಕೊಳ್ಳೋಣ. ಪಲ್ಲು ಪೋರ್ಷನ್ ಯಾವಾಗ್ಲೂ ಮೊಣಕಾಲಿಗಿಂತ ಕೆಳಗಡೆ ಇರಬೇಕು. ಸೊ ಇದೆಯಾ ಕರೆಕ್ಟ್ ಆಗಿ ನಾನು ಅಂದಾಜಲ್ಲಿ ಪಿನ್ ಮಾಡಿದ್ದೀನಿ ನೋಡಿ. ಕರೆಕ್ಟಾಗಿ ಶೋಲ್ಡರ್ ಪಿನ್ ಮಾಡ್ಕೊಳ್ಳೋದು. ಸೊ ಈ ಶೋಲ್ಡರ್ ಇಂದ ನೆಕ್ಸ್ಟ್ ಇವಾಗ ಫಸ್ಟ್ ಪೋರ್ಷನ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಪೋರ್ಷನ್ ಯಾವ್ದು ಶೋಲ್ಡರ್ ಆಯ್ತು. ನೆಕ್ಸ್ಟ್ ಬ್ರೆಸ್ಟ್ ಪೋರ್ಷನ್. ಈ ಪೋರ್ಷನ್ ಅಲ್ಲಿ ಕೆಳಗಿನ ಭಾಗ ಏನಿದೆಯಲ್ಲ ತುಂಬಾ ಸ್ಟ್ರೇಟ್ ಇರ್ಬೇಕು. ಪಲ್ಲು ಹೇಗಿದೆಯೋ ಅದು ಸ್ಟ್ರೇಟ್ ನಮ್ಗೆ ಕೆಳಗಿನ ಪೋರ್ಷನ್ ಇರ್ಬೇಕು. ಅದಾದ್ಮೇಲೆ ಹೋಗ್ತಾ 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 ನಮ್ಗೆ ಮೇಲ್ ಪೋರ್ಷನ್ ಸಿಗುತ್ತೆ. ಲೈಕ್ ಯಾವ ರೀತಿ ಬರುತ್ತೆ ಅಂದ್ರೆ ಕೆಳಗಿನ ಪೋರ್ಷನ್ ಹಿಂಗ್ ಸ್ಟ್ರೇಟ್ ಬರುತ್ತೆ. ಆದ್ರೆ ಆಪೋಸಿಟ್ ಬರ್ತಾ 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 ಫಸ್ಟ್ ಪೋರ್ಷನ್ ನಮ್ಗೆ ಹೀಗ್ ಬರುತ್ತೆ. ಸೊ ಅದೇ ಒಂದು ಇದ್ರಲ್ಲೇ ಇರ್ಬೇಕು. ಇದ್ರ ಮೇಲೆ ಒಂದ್ಸಲ ನೀಟ್ ಐರನ್ ಮಾಡ್ಕೊಂಡು ಇದು ಮೆಜರ್ಮೆಂಟ್ ಹೇಗಿರ್ಬೇಕು ಅಂತಂದ್ರೆ 2 ಇಂಚಸ್ ಇಂದ 2.5 ಇಂಚಸ್ ಇಲ್ಲಿ ನೋಡಿ 1 2 ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ಇದು ಅಷ್ಟೇ ನಾನು 2 ಇಟ್ಕೊಂಡಿದ್ದೀನಿ. ನನ್ನ ಬಾಡಿ ನೋಡಿ 1 2 ಕರೆಕ್ಟ್ ಆಗಿದೆ. ನಂದು ಮೀಡಿಯಂ ಬಾಡಿ, ತುಂಬಾ ದಪ್ಪನೂ ಇಲ್ಲ ತುಂಬಾ ಸಣ್ಣನೂ ಇಲ್ಲ, ಮೀಡಿಯಂ ಬಾಡಿ. ಮೀಡಿಯಂಗೆ ಸಾಕು. ತುಂಬಾ ಸಣ್ಣ ಇದ್ದಾರೆ ಅಂತಂದ್ರೆ 1.5 ಇಟ್ಕೊಂಡ್ರೆ ಓಕೆ ಆಗುತ್ತೆ. ತುಂಬಾ ದಪ್ಪ ಇದ್ದಾರೆ ಅಂತಂದ್ರೆ ಲೆಂತ್ ಅಷ್ಟೇ ಅಗಲನೂ ಅಷ್ಟೇ.
ಬೆಲ್ಟು ಅಗಲ ಎರಡು ಒಂದೇ ಇರ್ಬೇಕಾ? ಎರಡು ಒಂದೇ ಇರಬೇಕು. ಒಂದೇ ಇರ್ಬೇಕು. ಬಾಡಿ ಮೇಲೆ ಡಿಪೆಂಡ್ ಹೋಗುತ್ತೆ. ಅದೇ ಮೆಜರ್ಮೆಂಟ್, ಅದನ್ನೇ ಮೆಜರ್ ಮಾಡ್ಕೋಬೇಕು ನಾವು. ಸೊ ಇದು ಏನಾಗುತ್ತೆ, ಇಲ್ಲಿಂದ ನೆಕ್ಸ್ಟ್ ಪೋರ್ಷನ್. ಓಕೆ. ಇದು ಹೇಗ್ ಬರುತ್ತೋ ನಾವು ಹಾಗೆ ಎಕ್ಸೆಪ್ಟ್ ಮಾಡ್ಕೋಬೇಕು. ಹೇಗ್ ಬರುತ್ತೋ ಅದನ್ನ ಹಾಗೆ ಐರನ್ ಮಾಡ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಒಂದು ಸೊಂಟ ಸುತ್ತಳತೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ಇಲ್ಲಿವರೆಗೂ ನಾವು ಪೋರ್ಷನ್ ಕಂಪ್ಲೀಟ್ ಮಾಡಿದೀವಿ. ಇಲ್ಲಿಂದ ನಾವು ಒಂದು ಕಂಪ್ಲೀಟ್ ಸುತ್ತಳತೆನ ತಗೋತೀವಿ. ಇಲ್ಲಿಂದ ಅಗೇನ್ ಇಲ್ಲಿವರೆಗೆನೆ. ಅದೇನಾಗುತ್ತೆ ನೋಡಿ, ನನ್ನ ಬಾಡಿ ಮೆಜರ್ಮೆಂಟ್ ತಗೋತೀನಿ. ಒಂದು ಹ್ಯಾಂಡು ನೋಡಿ ಹೀಗೆ, ಒಂದು ಹ್ಯಾಂಡು ಅದನ್ನ ಡಬಲ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಕೂಡ ಅಷ್ಟೇ, ಅದು ಹೇಗೆ ಕುತ್ಕೊಳ್ಳುತ್ತೋ ಅದು ಫೋರ್ಸ್ ಮಾಡಕ್ ಹೋಗಲ್ಲ. ನೆರಿಗೆ ಹೇಗೆ ಕುತ್ಕೊಳ್ಳುತ್ತೋ ಹಾಗೇನೆ ಅದನ್ನ ಕ್ಲೀನ್ ಆಗಿ ಐರನ್ ಮಾಡ್ತೀವಿ. ಮುಗೀತು. ಅದಾದ್ಮೇಲೆ ಇಲ್ಲಿ 1/2 ಇಂಚಷ್ಟು ಸ್ಪೇಸ್ ಕೊಡ್ತೀವಿ. ಯಾಕೆ ಹೇಳಿ, ನಾವು ಇಂಥದ್ದು ಸಿಗ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿ 1/2 ಇಂಚಷ್ಟು ಸ್ಪೇಸ್ ಕೊಡ್ತೀನಿ. ಅದಾದ್ಮೇಲೆ ನಾನಿಲ್ಲಿ ಫ್ಲೀಟ್ಸ್ ನ ಸ್ಟಾರ್ಟ್ ಮಾಡ್ತೀನಿ. ಈ ಫ್ಲೀಟ್ಸ್ ಕೂಡ ಅಷ್ಟೇ, ದಪ್ಪ ಇರೋರಿಗೆ ಫ್ಲೀಟ್ಸ್ ಬೇರೆ ರೀತಿ ಬರುತ್ತೆ, ಸಣ್ಣ ಇರೋರಿಗೆ ಬೇರೆ ರೀತಿ ಫ್ಲೀಟ್ಸ್ ಬರುತ್ತೆ, ಮೀಡಿಯಂ ಇರೋರಿಗೆ ಫ್ಲೀಟ್ಸ್ ಬೇರೆ ರೀತಿ ಬರುತ್ತೆ. ತುಂಬಾ ದಪ್ಪ ಇರೋರಿಗೆ ಸಣ್ಣ ಫ್ಲೀಟ್ಸ್ ಮಾಡಬೇಕು. ಯಾಕೆಂದ್ರೆ ಸೀರೆ ನಮ್ಗೆ ಸಿಗೋದೇ 5 ಗಜ ಸೀರೆ. 5 ಗಜ ಸೀರೆನಲ್ಲಿ ನಾವೆಲ್ಲರೂ ಕೂಡಿಸ್ಬೇಕು. ಸಣ್ಣ ಇರೋರು ಕೂಡಿಸ್ಬೇಕು, ದಪ್ಪ ಇರೋರು ಕೂಡಿಸ್ಬೇಕು. ತುಂಬಾ ಸಣ್ಣ ಇರೋರಿಗೆ ಮೀಡಿಯಂ ಫ್ಲೀಟ್ಸ್ ಮಾಡಬೇಕು. ಮೀಡಿಯಂ ಇರೋರಿಗೆ ಮೀಡಿಯಂ ಫ್ಲೀಟ್ಸ್ ಮಾಡಿದ್ರು ಓಕೆ, ಬಟ್ ದಪ್ಪ ಇರೋರಿಗೆ ಫ್ಲೀಟ್ಸ್ ಸಣ್ಣದಾಗಿ ಮಾಡಿದಾಗ ಹೆವಿ ಫ್ಲೀಟ್ಸ್ ಬರುತ್ತೆ. ಅದೊಂದು ತಲೆ ಇಟ್ಕೊಳ್ಳಿ. ಈಗ ಅವರು ಚಿಂತೆ ಮಾಡ್ತಾರೆ, ಹಿಂಗೆ ನಾವು ಫ್ಲೀಟ್ಸೇ ಬರಲ್ಲ, ನೀವು ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ಒಂದು ಸುತ್ತಲ್ಲೇ ತಗೊಂಡು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ನಾನಿಲ್ಲಿ. ಮಾಡ್ಕೋಬೇಕು. ಇದನ್ನ ಒಂದೊಳಗಡೆ ಒಂದು ಕೂಡ ಹಾಕ್ಬೋದು, ಇಲ್ಲ ಅಂದ್ರೆ ಈ ರೀತಿ ಬಿಡಿಸೋ ರೀತಿ ಕೂಡ ಹಾಕ್ಬೋದು. ಅದಾದ್ಮೇಲೆ ಒಂದನ್ನು ಜೋಡಿಸ್ಕೊಂತಾ ಇದ್ದೀವಿ. ಪಲ್ಲುನ ನನ್ನ ಕಡೆಗೆ ಉಲ್ಟಾ ಹಾಕೋತಾ ಇದ್ದೀನಿ. ಪಲ್ಲುನ ನಾನು ಎಲ್ಲಿ ನಿಂತ್ಕೋತೀನೋ ಅಲ್ಲಿಗೆ ಪಲ್ಲುನ ನಾನು ಉಲ್ಟಾ ಹಾಕೋತೀನಿ. ಮತ್ತೆ ಸೀರೆನೂ ಅಷ್ಟೇ ಉಲ್ಟಾ, ಕಂಪ್ಲೀಟ್ ಉಲ್ಟಾ ಮಾಡ್ತಾ ಇದ್ದೀನಿ. ಪಲ್ಲು ನನ್ನ ಕಡೆ ಇದೆ ಇವಾಗ ಆಲ್ರೆಡಿ. ಎಲ್ಲಿ ನಿಂತರೂ ಪಲ್ಲು ನನ್ನ ಕಡೆನೇ ಇರಬೇಕು. ಒಂದ್ಸಲ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಅದೇನು ನಾವು ಫ್ರೀಸ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಕಂಪ್ಲೀಟ್ ಆಗಿ ಮಾಡಿದೆ. ಒಂದು ಬಾಕ್ಸ್ ಫೋಲ್ಡಿಂಗ್ ಅಂತಂದ್ರೆ ಮೆಜರ್ಮೆಂಟ್ ಹೇಗಿರ್ಬೇಕು ಅಂತಂದ್ರೆ ಕಂಪ್ಲೀಟ್ ಒಂದು ಚೌಕಾಕಾರದ ರೀತಿ ಇರಬೇಕು. ತುಂಬಾ ಉದ್ದನೂ ಇರಬಾರ್ದು, ತುಂಬಾ ಚಿಕ್ಕದಾಗಿರ್ಬಾರ್ದು. ಮತ್ತೆ ಈ ಕಡೆ ಪೋರ್ಷನ್ ಅಷ್ಟೇ. ಈ ಕಡೆ ಪೋರ್ಷನ್ ಯಾವ ಭಾಗ ಅಂದ್ರೆ ಇಲ್ಲಿಂದ ಈ ಕಡೆ ಬರೋ ಭಾಗ. ಸೊ ಇದನ್ನ ನಾನು ಏನ್ ಮಾಡ್ತೀನಿ, ಅದು ಹೇಗೆ ಕುತ್ಕೊಳ್ಳುತ್ತೋ ನಾನು ಹಾಗೆ ಕುತ್ಕೊಳ್ಳೋದಕ್ಕೆ ಬಿಟ್ಬಿಡ್ತೀನಿ. ಐರನ್ ಮಾಡಿದ್ರೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಆಗಲ್ಲ, ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಈ ಪೋರ್ಷನ್ ಅಂದ್ರೆ ಇದು ಕಂಪ್ಲೀಟ್ ಬ್ರೆಸ್ಟ್ ಪೋರ್ಷನ್, ಇದನ್ನ ಮೆಜರ್ ತಗೊಂಡು ಬಿಟ್ಬಿಡ್ತಾ ಇದ್ದೀವಿ. ಅದಾದ್ಮೇಲೆ ಇದು ಕಂಪ್ಲೀಟ್ ಆಗಿ ಹೇಗೆ ಕುತ್ಕೊಳ್ಳುತ್ತೋ ಹಾಗೆ ಅದನ್ನ ಬಿಡ್ತೀವಿ.
ಇನ್ನೂ ಕ್ಲಿಯರ್ ಆಗಿ ಬರುತ್ತೆ, ನೀಟಾಗಿ ಬರುತ್ತೆ, ಒಂಥರ ಸ್ಟಿಫ್ ಆಗಿ ಬರುತ್ತೆ. ಅರ್ಥ ಆಯ್ತಲ್ವಾ? ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪಟ್ಟಂಗ ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ